ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಂಬಿಕೆಗಳ ಹಿಂದೆ ಏನಿದೆ? ಇಡೀ ಕುಂಬಳ ಬಾಳೆ ಎಲೆ ಒಳಗೆ ತರಬಾರದು ಯಾಕೆ? ಕುಂಬಳ ಬಾಳೆ ಎಲೆಯನ್ನು ಇಡಿಯಾಗಿ ತರುವುದು ಸತ್ತವರ ಅಂತ್ಯಕ್ರಿಯೆಯ ವೇಳೆ. ಹಾಗೆಯೇ ಖಾಲಿ ಮಡಿಕೆಯನ್ನು ತರುವುದು ಅಂತ್ಯಕ್ರಿಯೆಗಾಗಿ ಮಾತ್ರ. ಕುಂಬಳವನ್ನು ಮಾಟಮಂತ್ರ ಮುಂತಾದ ಕ್ರಿಯೆಗಳಿಗೆ ಉಪಯೋಗಿಸುತ್ತಾರೆ. ಅಂತಹ ದುಃಖದಾಯಕ ಕ್ರಿಯೆಗಳಿಗೆ ತರುವ ವಸ್ತುಗಳು ಹಾಗೆಯೇ ತರುವುದು ನಿಷಿದ್ಧ. ಕುಂಬಳವನ್ನು ಸ್ತ್ರೀಯರು ತುಂಡು ಮಾಡಬಾರದು. ಯಾಕೆಂದರೆ ಅಶುಭ ಸಂದರ್ಭದಲ್ಲಿ ಗಂಡಸರೇ ತುಂಡು ಮಾಡುವುದಲ್ಲವೇ? ಕುಂಬಳ ಒಳಗೆ ತರುವಾಗ ಸೀಲಿ ತರಬೇಕು. ಒಂದೇ ಬಾಳೆಯಲ್ಲಿ ತಾರದೆ ಒಂದಕ್ಕಿಂತ ಹೆಚ್ಚು ತರಬೇಕು. ಅಪಶಕುನವಾಗಬಾರದೆಂದು ಇದರ ನಂಬಿಕೆ. ಮುಟ್ಟಾದ ಸ್ತ್ರೀಯರು 3 ದಿನ ದೂರವಿರುವುದು ಯಾಕೆ? ಒಮ್ಮೆ ಇಂದ್ರನಿಗೆ ಬ್ರಹ್ಮಹತ್ಯೆ ದೋಷ ಬಂದಿತು. ಅವನು ಭೂಮಾತೆ, ಜಲಮಾತೆ, ವೃಕ್ಷ ಹಾಗೂ ಹೆಣ್ಣು ಮಕ್ಕಳಿಗೆ ಶರಣು ಹೊಂದುವನು. ಆಗ ದೋಷವನ್ನು 4 ಹಂಚಿಕೊಂಡರು. ಇದರಿಂದ ಭೂಮಿಗೆ ಬಂಜರು, ಜಲಕ್ಕೆ ಸಪ್ಪೆ, ವೃಕ್ಷಕ್ಕೆ ಅಂಟು, ಸ್ತ್ರೀಗೆ ಮುಟ್ಟು ತಗಲಿಕೊಂಡಿತು. ಇಂದ್ರ ಈ 4 ವರವನ್ನು ನೀಡಿದ. ಸ್ತ್ರೀಗೆ ಋತುಸ್ರಾವ ಹೊಂದಿದರೆ ಸಂತಾನ ಪ್ರಾಪ್ತಿ, ಭೂಮಿಯ ಬಂಜರು ಸ್ಥಳದಲ್ಲಿ ಜನವಸತಿ, ನೀರಿನ ಸಪ್ಪೆಗುಣದಿಂದ ಗೋಪಾಲನೆ, ವೃಕ್ಷದ ಅಂಟು ಏಕತೆಯ ಸಂಕೇತ. ಹೀಗೆ ಹೆಂಗಸರಿಗೆ ರಜಸ್ವಲೆ ಆರಂಭವಾಯಿತಂತೆ. ಅಂಥವರನ್ನು ಹೊರಗಾದವರು ಎನ್ನುತ್ತೇವೆ. ದೇಹದ ಮೇಲಿನ ಕೊಳೆ ಸ್ನಾನದಿಂದ ಹೋಗಬಹುದು, ಆದರೆ ದೇಹದ ಒಳಗಿನಿಂದ ಬರುವ ಕೊಳೆ ಸ್ನಾನದಿಂದ ನಿವಾರಣೆ ಸಾಧ್ಯವಿಲ್ಲ. ಅದು ಮಲಿನತೆಯುಂಟು ಮಾಡುತ್ತದೆ. ಧಾರ್ಮಿಕ ಕೇಂದ್ರದಲ್ಲಿ ಅಂತಹ ಹೆಣ್ಣು ಸುತ್ತಾಡಿದರೆ ಅಶೌಚವಾಗುವುದು. ಮಾತ್ರವಲ್ಲ, ಋತುಸ್ರಾವವಿರುವ ಹೆಂಗಸರಿಗೆ ದೈಹಿಕ ಮಾನಸಿಕ ತೊಳಲಾಟವಿರುತ್ತದೆ. ಆಯಾಸ, ತೊಳಲಾಟ ಜಾಸ್ತಿ. ಲೈಂಗಿಕ ಸಂಪರ್ಕ ಆರೋಗ್ಯದ ದೃಷ್ಟಿಯಿಂದ ಒಳಿತಲ್ಲ. ಹಾರುವುದು, ಕುಣಿಯುವುದರಿಂದ ಕಿಬ್ಬೊಟ್ಟೆ, ಮೂತ್ರಕೋಶಕ್ಕೆ ಹಾನಿಯಾಗುತ್ತದೆ. ಈ ದೃಷ್ಟಿಯಿಂದ 3 ದಿನ ಆಕೆಯನ್ನು ಮೈಲಿಗೆ ಎಂದು ದೂರ ಕುಳಿತುಕೊಳ್ಳಿಸುತ್ತಾರೆ. ಗರ್ಭಿಣಿಯರು ರಾತ್ರಿಯಲ್ಲಿ ಒಬ್ಬರೇ ಹೊರಗೆ ಹೋಗಬಾರದು ಯಾಕೆ? ಗರ್ಭಿಣಿಯರು ಆರೋಗ್ಯ ಕಾಪಾಡುವಂತಹ ಜೀವನ ಪದ್ಧತಿ ಹೊಂದಿರಬೇಕು. ಗರ್ಭಿಣಿಗೆ ಉಂಟಾಗಬಹುದಾದ ಯಾವುದೇ ಭಯ, ಆತಂಕ, ಖಿನ್ನತೆ, ಅನಾರೋಗ್ಯ ತನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತದೆ. ಇದು ವೈಜ್ಞಾನಿಕವಾಗಿ ದೃಢಪಟ್ಟಿರುವ ವಿಚಾರ. ಗರ್ಭಿಣಿ ಸ್ತ್ರೀ ಒಬ್ಬಳೇ ಹೊರಗೆ ಹೋದ ಸಂದರ್ಭ, ಅನಿರೀಕ್ಷಿತ ಭಯ ಉಂಟಾದರೆ ಗರ್ಭಿಣಿಯರಿಗೆ ರಕ್ತಸ್ರಾವವಾಗುವ ಸಂಭವವೂ ಇದೆ. ರಾತ್ರಿಯ ವೇಳೆ ಮನೆಯ ಹೊರಗೆ ಕಾಡು ಪ್ರಾಣಿಗಳು ಕಾಣಬಹುದು. ನರಿ, ಹಾವು, ಹಂದಿ ಮುಂತಾದವುಗಳು. ತಕ್ಷಣ ಇವುಗಳು ಗರ್ಭಿಣಿಯ ಕಣ್ಣ ಮುಂದೆ ಕಂಡಾಗ ಭಯವಾಗುವುದು ಸಹಜ. ಭಯದಿಂದ ಕಿರಿಚಿಕೊಂಡರೆ ಹುಟ್ಟಲಿರುವ ಮಗುವಿಗೆ ಅದರ ಪರಿಣಾಮ ತಟ್ಟುವುದರಿಂದ ಗರ್ಭಿಣಿಯು ಒಬ್ಬಳೇ ಹೊರಗೆ ಹೋಗಬಾರದೆಂಬ ನಿಯಮ ಮಾಡಿದ್ದಾರೆ. ಇಂತಹ ನಿಷೇಧದ ಹಿಂದೆ ಆರೋಗ್ಯದ ಕಾಳಜಿ ಎದ್ದು ತೋರುತ್ತದೆ. ಎಂತಹ ಪ್ರಾಣಿಗಳನ್ನು ಮನೆಯಲ್ಲಿ ಸಾಕುವುದರಿಂದ ಅಶುಭ. ಅಶುಭ ಲಕ್ಷಣ ಇರುವ ಪ್ರಾಣಿಗಳನ್ನು ಸಾಕಬಾರದು. ಗ್ರಹಣದ ದಿನ ಜನಿಸಿದ ಪ್ರಾಣಿ ಮನೆಯಲ್ಲಿರಬಾರದು. ಮಲಗಿಕೊಂಡು ಗಟ್ಟಿಯಾಗಿ ಅಳುವ ಪ್ರಾಣಿಗಳು, ಕಪ್ಪು ಬೆಕ್ಕು, ಆತಂಕದಲ್ಲಿ ಕಿರಿಚುವ ಕೋಳಿ, ಕುಂಟು ಕೋಳಿ, ಬಾಲ ಮೇಲಕ್ಕೆತ್ತಿರುವ ಮೇಕೆ, ಕಣ್ಣೀರು ಸುರಿಸಿಕೊಂಡಿರುವ ಹಸು, ಕಪ್ಪು ನಾಲಿಗೆ ಇರುವ ಪ್ರಾಣಿಗಳು ಶುಭವಲ್ಲ. ಸಾಕು ಪ್ರಾಣಿಗಳು ಮನೆಗೆ ಶುಭ ಉಂಟು ಮಾಡಬೇಕು. ಹೆಂಡತಿ ಗಂಡನ ಎಡಭಾಗದಲ್ಲಿ ಯಾಕಿರಬೇಕು? ಗೃಹಸ್ಥನು ಮಾಡುವ ಸತ್ಕಾರ್ಯಗಳಲ್ಲಿ ಹೆಂಡತಿ ಗಂಡನ ಎಡಭಾಗದಲ್ಲಿರಬೇಕು. ದೇವರಿಗೆ ಅಭಿಷೇಕ, ಮಲಗುವಾಗ, ಪುರಾಣ ಕೇಳುವಾಗ, ದಂಪತಿ ಸ್ನಾನ ಮಾಡುವಾಗ, ದಾನ ಧರ್ಮಾದಿಗಳನ್ನು ಮಾಡುವಾಗ ಎಡಭಾಗದಲ್ಲಿರಬೇಕು. ಕನ್ಯಾದಾನ, ದೇವ ಪ್ರತಿಷ್ಠೆ, ಯಜ್ಞ ಮಾಡುವಾಗ ಹೆಂಡತಿ ಬಲಭಾಗದಲ್ಲಿರಬೇಕು. ಪರಮೇಶ್ವರನು ತನ್ನ ಬಲಭಾಗದಿಂದ ಪುರುಷನನ್ನು, ಎಡಭಾಗದಿಂದ ಸ್ತ್ರೀಯನ್ನು ಸೃಷ್ಟಿಸಿದ್ದಾನೆ. ಮನುಷ್ಯನಿಗೆ ಹೃದಯ ಎಡಭಾಗದಲ್ಲಿರುವುದರಿಂದ ಚಲನಶಕ್ತಿ ಅದೇ ಭಾಗದಿಂದ ಉತ್ಪನ್ನವಾಗುತ್ತದೆ. ಆದ್ದರಿಂದ ಎಡಭಾಗಕ್ಕೆ ವಿಶೇಷ ಮಹತ್ವವಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.